ಶಾಲಿನಿ ಆದಿತ್ಯ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ಟೈ ಡೈ ಕಿಟ್ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಇದು ಟೆಸ್ಟ್ ಮಾಡಿ ಆಲ್ರೆಡಿ ಒಂದು ಬಾಕ್ಸ್ನ ನಾನು ಖಾಲಿನೂ ಮಾಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ಇದರ ಪರ್ಫಾರ್ಮೆನ್ಸ್. ಸೊ ಇವತ್ತು ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡ್ತೀನಿ ಹೇಗೆ ಟೈ ಡೈ ಮಾಡೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ಆಫ್ ಆಲ್ ಈ ಕಿಟ್ನಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಇನ್ಸ್ಟ್ರಕ್ಷನ್ಸ್ ಅಂತೂ ಡೆಫಿನೆಟ್ಲಿ ಕೊಟ್ಟಿರ್ತಾರೆ. ಇನ್ಸ್ಟ್ರಕ್ಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅವರು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸು ಇದೆ. ನಾನು ನಂಬರ್ 5 ತೊಗೊಂಡಿರೋದು. ಅದರಲ್ಲಿ ಆರೆಂಜ್, ಪಿಂಕ್ ಮತ್ತು ಟೀಲ್ ಕಲರ್ ಇದೆ. 3 ಕಲರ್ಸ್ ಈ ಥರ ಬಾಟಲ್ನಲ್ಲಿ ಕೊಡ್ತಾರೆ. ಪೌಡರ್ ಇರುತ್ತೆ ಆ್ಯಂಡ್ ಇದು ಪ್ರೀ ವಾಶ್ ಅಂದರೆ ನಾವು ಕಲರ್ ಮಾಡೋಕ್ಕಿಂತ ಮುಂಚೆ ಒಂದು ಸೊಲ್ಯೂಷನಲ್ಲಿ ನಾವು ಬಟ್ಟೆನ ಸೋಕ್ ಮಾಡಿ ಇಡಬೇಕು 20 ನಿಮಿಷ. ಅದರ ಪೌಡರ್ ಇದು ವಾಶ್ ಮಾಡಬೇಕು ಲಾಸ್ಟ್ನಲ್ಲಿ. ಕಲರ್ ಎಲ್ಲ ಆದಮೇಲೆ ಒಂದು ಲಾಸ್ಟಿಗೆ ಒಂದು ಸೊಲ್ಯೂಷನಲ್ಲಿ 5 ನಿಮಿಷಗಳ ಕಾಲ ಸೋಕ್ ಮಾಡಿ ಅದನ್ನು ವಾಶ್ ಮಾಡಬೇಕು. ಎಷ್ಟು ಬ್ಲೀಡ್ ಆಗುತ್ತೆ ಕಲರ್ ಬ್ಲೀಡ್ ಆಗಿ ಮಿಕ್ಕಿದ ಕಲರ್ ಏನು ಉಳ್ಕೊಂಡಿರುತ್ತಲ್ಲ ಅದು ಟಿ ಶರ್ಟ್ ಅಥವಾ ಏನೇ ಬಟ್ಟೆ ಮೇಲಿರಲಿ ಅದು ಫಿಕ್ಸ್ ಆಗೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ಸೊಲ್ಯೂಷನ್ಗಳಿರ್ತದೆ. ಇದನ್ನು ಲಾಸ್ಟ್ನಲ್ಲಿ ಯೂಸ್ ಮಾಡಬೇಕು. ಅದಾದಮೇಲೆ ಒಂದು ಏಪ್ರಾನ್ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇದು ತುಂಬ ಮೆಸ್ಸಿ ವರ್ಕ್. ಸೊ ಏಪ್ರಾನ್ ಅಂತೂ ಬೇಕೇ ಬೇಕಿದಕ್ಕೆ. ಒಂದು ಚೆನ್ನಾಗಿರೋ ಪ್ಲಾಸ್ಟಿಕ್ಕಿನ ಏಪ್ರಾನ್ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಜಿಪ್ಲಾಕ್ ಪೌಚ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನಾವು ಬೇರೆ ಕವರ್ನಲ್ಲಿ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಮಾತ್ರ ಕೊಟ್ಟಿದ್ದಾರೆ. ಆಮೇಲೆ ಬಂಚ್ ಆಫ್ ರಬ್ಬರ್ ಬ್ಯಾಂಡ್ಸ್ ಕೊಟ್ಟಿದ್ದಾರೆ. ಇಷ್ಟು ಇವರ ಕಿಟ್ನಲ್ಲಿ ಇರುತ್ತೆ ಆ್ಯಂಡ್ ದಿಸ್ ಇಸ್ ಇನಫ್. ಇಷ್ಟರಲ್ಲಿ ನಾವು ಆರಾಮಾಗಿ ಒಂದು ಟೈ ಡೈ ಒಂದು 5 ರಿಂದ 6 ಟಿ ಶರ್ಟ್ಸ್ ಅಂತೂ ಡೆಫಿನೆಟ್ಲಿ ಮಾಡ್ಬೋದು. ಸೊ ನೋಡೋಣಂತೆ ಫಸ್ಟಿಗೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಕಿಟ್ ಒಳಗಡೆ ಈ ಗ್ಲೌಸು ಇದೆ. ಸೊ ಗ್ಲೌಸ್ ಅಂತೂ ಡೆಫಿನೆಟ್ಲಿ ಬೇಕು. ನೀವು ಈ ಪ್ರಾಜೆಕ್ಟ್ ಶುರು ಮಾಡೋ ಇದರಿಂದ ಹಿಡಿದು ಎಂಡ್ ಆಗೋವರೆಗೂ ಗ್ಲೌಸ್ ಹಾಕೊಳ್ಳೇಬೇಕು. ಗ್ಲೌಸ್ ಇಲ್ಲ ಅಂತಾನೆ ನಿಮ್ಮ ಕೈಯೆಲ್ಲ ತುಂಬಾ ಗಲೀಜಾಗ್ಬಿಡುತ್ತೆ ಫುಲ್ಲು. ಸೊ ಶುರು ಮಾಡೋಣಂತೆ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಒಂದು 3 ಲೀಟರ್ಸ್ ಆಫ್ ನೀರು ತೊಗೊಳ್ಳೋಣ. ಆ್ಯಂಡ್ ನೀವೇನು ಸೋಪ್ ಟೈ ಡೈ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಆ ಬಟ್ಟೆನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಇದರೊಳಗಡೆ ನಾವು ಒಂದು 2 ಸ್ಪೂನಷ್ಟು ವೈಟ್ ವೆನಿಗರ್, ಸಿಂಥೆಟಿಕ್ ವೆನಿಗರ್ ತೊಗೊಳ್ಳೋಣಂತೆ. ಇದು ಯಾಕೆ ಈ ಸ್ಟೆಪ್ ಮಾಡಬೇಕು ಅಂತ ಅಂದರೆ ಈ ಸಿಂಥೆಟಿಕ್ ವೆನಿಗರ್ ಇರ್ಬೋದು, ಪ್ರೀ ವಾಶ್ ಫಿಕ್ಸ್ ಅಂತ ಏನು ಹೇಳ್ತೀವಲ್ಲ ಇದು ಪ್ರೀ ವಾಶ್ ಫಿಕ್ಸ್, ಇದೆಲ್ಲನೂ ಏನು ಮಾಡುತ್ತೆ ಅಂತ ಅಂದರೆ ಕಲರ್ ಹಾಕಿದಾಗ ಮತ್ತೆ ನೆಕ್ಸ್ಟ್ ನಾವು ವಾಶ್ ಮಾಡ್ತೀವಲ್ಲ ಅವಾಗ ಕಲರ್ ಬಿಟ್ಕೊಳೋದಿಲ್ಲ. ಸ್ವಲ್ಪ ಬಿಟ್ಕೊಳ್ಳುತ್ತೆ ಬಟ್ ಆ್ಯಕ್ಚುಲಾಗಿ ಇಲ್ಲಿ ಫುಲ್ ವೈಟ್ ಆಗೋಗ್ಬಿಡೋದಿಲ್ಲ, ಕಲರ್ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಪ್ರೀ ವಾಷಿಂಗ್ ಫಿಕ್ಸ್ ಅಂತ ಅಂದ್ಬಿಟ್ಟು ಒಂದು ಇದು ಪೌಡರ್ ಅವರೇ ಕೊಟ್ಟಿರ್ತಾರೆ, ಅದನ್ನು ಹಾಕೋಬೇಕು. ಅದರೊಳಗಡೆ ನಾನು ಈ ಕದಂ ಬ್ರ್ಯಾಂಡ್ ಅವ್ರಿಗೆ ಕೇಳಿದೆ. ನಾನು ಕಾಟನ್ ಅಲ್ಲ, ಫಾರ್ ಎಕ್ಸಾಂಪಲ್ ಈ ಥರ ಸ್ವಲ್ಪ ನೈಲಾನ್ ಕ್ಲಾತ್ ಆ ಥರ ಎಲ್ಲ ಅಥವಾ ಸಿಲ್ಕ್ ಕ್ಲಾತಿಗೆ ನಾನು ಡೈ ಮಾಡಬೇಕಂದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಅವರು ಸೇಮ್ ಇದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ವೆನಿಗರ್ ಹಾಕಿ ಅದನ್ನು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದರೊಳಗಡೆ ನಾನು ಅವ್ರು ಹೇಳಿರೋ ಪ್ರಕಾರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ 2 ರಿಂದ 3 ಟಿ ಶರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ವೈಟ್ ವೆನಿಗರ್ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ನಾನು ಹಾಫ್ ಹಾಕ್ತೀನಿ ಅಷ್ಟೇ. ಸೊ ಅರ್ಧ ಹಾಕಿದ್ದೀನಿ. ಇದನ್ನು ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 30 ಮಿನಿಟ್ಸ್ ಇದರೊಳಗಡೆ ಸೋಕ್ ಮಾಡೋದಕ್ಕೆ ಬಿಡೋಣಂತೆ. 30 ಮಿನಿಟ್ಸ್ ಆದಮೇಲೆ ನಾವು ಟೈ ಡೈ ಮಾಡ್ಕೊಳ್ಳೋಣ. ಮೀನ್ ವೈಲ್ ಕಲರ್ ಮಿಕ್ಸ್ ಮಾಡ್ಕೊಳ್ಳೋದು ಅವೆಲ್ಲ ನಾವು ಮಾಡ್ಕೊಬೋದು. ಇದನ್ನು ಹಾಕ್ತಾಯಿದ್ದೀನಿ. ಪೂರ ಎಲ್ಲ ಸೋಕ್ ಆದಮೇಲೆ ಸೊ ಇದನ್ನು ನಾವು 30 ನಿಮಿಷ ಬಿಟ್ಟ ಮೇಲೆ ವಾಪಸ್ ಬರ್ತೀನಿ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 3 ಗ್ಲಾಸ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದೇ ಬಾಟಲೇ ಯೂಸ್ ಮಾಡ್ಬೋದು. ಬಟ್ ನನಗೆ ಫುಲ್ ಬೇಡ ಇವಾಗ ಸದ್ಯಕ್ಕೆ. ಆ್ಯಂಡ್ ಡಾರ್ಕ್ ಶೇಡು ಮಾಡ್ತಾಯಿಲ್ಲ ನಾನು, ಅದಕ್ಕೆ ಹಾಫ್ ಸಾಕು. ಆದ್ದರಿಂದ ನಾನು 1.5 ಸ್ಪೂನಷ್ಟು ಈ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಡೈರೆಕ್ಟ್ ಈ ಬಾಟಲ್ನೇ ಯೂಸ್ ಮಾಡ್ಬೋದು ಇನ್ಸ್ಟ್ರಕ್ಷನ್ಸ್ ಪ್ರಕಾರ. ನಾನು ಇದನ್ನು ಮತ್ತೆ ಇನ್ನೊಂದ್ಸಲಿ ಬೇರೆ ಪ್ರಾಜೆಕ್ಟಿಗೆ ಯೂಸ್ ಮಾಡೋಣ ಅಂತ ಸಪ್ರೇಟ್ ಬೌಲ್ಸ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಹಾಕೋಬಾರ್ದು.
ಇದು ಹೇಗೆ ಅಂದರೆ ನೀರಿಂದು ಅವ್ರು ಹೇಳಿರೋ ಪ್ರಕಾರ ಡಾರ್ಕ್ ಶೇಡ್ ಬರೋದಕ್ಕೆ ಇಷ್ಟು ಬಾಟಲೇ ಸಾಕು ನೀರಂತ ಹೇಳ್ತಾರೆ. ಅದು ತುಂಬ ಡಾರ್ಕ್ ಬರುತ್ತೆ. ನನಗೆ ತುಂಬ ಡಾರ್ಕ್ ಬೇಡ, ಸ್ವಲ್ಪ ಮೈಲ್ಡ್ ಕಲರ್ ಇರಲಿ, ಪ್ಲೆಸೆಂಟಬಲ್ ಕಲರ್ ಇರೋ ಅಂಥ ಲೈಕ್ ಲೈಟ್ ಪಿಂಕ್, ಲೈಟ್ ಟೀಲ್ ಕಲರ್, ಲೈಟ್ ಆರೆಂಜ್ ಕಲರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇಷ್ಟಿಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗಿದು ಒನ್ ಟೈಮ್ 1 ಬಾಕ್ಸ್ ಯೂಸ್ ಮಾಡಿದ ತಕ್ಷಣ ನಿಮಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ. ಅದು 1 ಟೀ ಶರ್ಟ್ ಮಾಡಿಬಿಡಿ, ಗೊತ್ತಾಗ್ಬಿಡುತ್ತೆ ನಿಮಗೇನೆ. ಸೊ ಅವ್ರು ಹೇಳಿರೋ ಪ್ರಕಾರ ಮಾಡಿದ್ರೆ ಒಂದೇ ಟೀ ಶರ್ಟ್ ಆಗುತ್ತೆ. ಬಟ್ ನಾನು 5-6 ಟೀ ಶರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಫಸ್ಟ್ ಒನಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಅಟ್ಲೀಸ್ಟ್ ಲೈಕ್ 20 ವಾಶ್ವರೆಗೂ ಏನೂ ಆಗಿಲ್ಲ. ಅದಾದಮೇಲೆ ಬರ್ತಾ ಒಂದೊಂದೇ ವಾಶಿಗೆಲ್ಲ ಲೈಟ್ ಆಗ್ತಾ ಬರುತ್ತೆ. ಸೊ ಇವಾಗ ನಾವು ಟೈ ಮಾಡೋದಕ್ಕೆ ಶುರು ಮಾಡೋಣಂತೆ. ಸೊ ನೀವು ಯಾವ ಮೆಥಡಲ್ಲಿ ಬೇಕಾದರೂ ಅದನ್ನು ರಬ್ಬರ್ ಬ್ಯಾಂಡ್ ಹಾಕಿ ಟೈ ಮಾಡ್ಬೋದು. ಡಿಫ್ರೆಂಟ್ ಮೆಥಡ್ಸ್ನ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಟೈ ಮಾಡ್ತೀನಿ. ಈ ಥರ ಸ್ಪೈರಲಲ್ಲಿ ಹಿಂಗೆ ಮಾಡಿ ರಬ್ಬರ್ ಬ್ಯಾಂಡ್ಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಹೆಂಗೆ ಬೇಕು ಜಸ್ಟ್ ಒಂಥರ ಗಂಟು ಕಟ್ಟಿನೂ ಸಹ ಮಾಡ್ಬೋದು, ಡಿಫ್ರೆಂಟ್ ವೇಸ್ನಲ್ಲಿ ಮಾಡ್ಬೋದು. ಸೊ ಕಲರೆಲ್ಲ ಹಾಕಿದ್ಮೇಲೆ ಇದನ್ನು ನಾವು 24 ಅವರ್ಸ್ ಬಿಡಬೇಕಾಗುತ್ತೆ. ಲೈಕ್ ಇವತ್ತು ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಡೇ 24 ಅವರ್ಸ್ ಆದಮೇಲೆ ಅದನ್ನು ನಾವು ಆ ಕವರಿಂದ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕಲರು ಅಷ್ಟು ಚೆನ್ನಾಗಿ ಹತ್ಕೊಳ್ಳೋದಿಲ್ಲ, ಬ್ಲೀಡ್ ಆಗೋಕ್ಕೆ ಶುರು ಆಗಿಬಿಡುತ್ತೆ ವಾಶ್ ಮಾಡಿದಾಗ. ಸೊ 24 ಅವರ್ಸ್ ಆದಮೇಲೆ ಅದನ್ನು ತೆಗೆದು ನೀವು ವಾಶ್ ಮಾಡ್ಬೋದು. ಸೊ 24 ಅವರ್ಸ್ ಇದು ಸೋಕ್ ಆಗಿದೆ ಕಲರ್ನಲ್ಲಿ. ಇದು ಓವರ್ ಆಲ್ ಕಲರ್ ಮಾಡಿರೋದ್ರಿಂದ ನೀರಿನಲ್ಲಿ ಹಾಕಿದ್ದೆ ನಾನು. ಬೇರೆದೆಲ್ಲ ಸ್ವಲ್ಪ ಪ್ಯಾಟ್ರನ್ ಬರಲಿ ಅಂತ ಆ ಥರ ಮೆಥಡಲ್ಲಿ ಮಾಡಿದ್ದೆ. ಇವಾಗೆಲ್ಲನೂ ನಾನು ಹಿಂಡ್ತಾ ಇದ್ದೀನಿ ನೀಟಾಗಿ. ಓಪನ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಲರು ಚೆನ್ನಾಗಿ ಹತ್ತಿದೆ. ಬಟ್ ಇದಕ್ಕೆ ನಾನು ಸ್ವಲ್ಪ ಲೈಟ್ ಆಗೇ ಆಗುತ್ತೆ. ಒಂದು 20% ವಾಶ್ ಮಾಡಿದಾಗ ಬ್ಲೀಡ್ ಆಗುತ್ತೆ. ಕುರ್ತಾ ಕಲರ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೆ. ನಾನು ಬರೀ ಪಿಂಕ್ ಹಾಕಬೇಕಿತ್ತು, ಇಲ್ಲಾಂದರೆ ಬರೀ ಆರೆಂಜ್ ಹಾಕಬೇಕಿತ್ತು. ಎನಿವೇ ಉಳಿದಿದೆಯಲ್ಲ ಅಂತ ಎರಡೂ ಹಾಕಿದ್ನ ಅದು ಯಾವುದೋ ಒಂಥರ ವೆರಿ ವೈಬ್ರೆಂಟ್ ಕಲರ್ ಆಗಿಬಿಟ್ಟಿದೆ. ಕಲರ್ ಚೆನ್ನಾಗಿದೆ, ಬಟ್ ಕುರ್ತಾಗೆ ಸೂಟ್ ಆಗೋಲ್ಲ. ಮೇ ಬಿ ಒಂದು 5-6 ವಾಶ್ ಮಾಡಿದ್ಮೇಲೆ ಕಡಿಮೆ ಆದರೆ ಚೆನ್ನಾಗಿ ಕಾಣಿಸ್ಬೋದು ಅನಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ನೀರು ತೊಗೊಂಡಿದ್ದೀನಿ, ರೆಗ್ಯುಲರ್ ವಾಟರ್. ಅದರೊಳಗಡೆ ನಾನು ಒಂದು 2 ಸ್ಪೂನಷ್ಟು ಈ ಕಲರ್ ಫಿಕ್ಸರ್ ಏನಿದೆ ಅಲ್ಲ ಅದು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಟೀ ಶರ್ಟ್ನ ನಾನು ಒಳಗೆ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದೇ 1 ಸೆಕೆಂಡ್ ನಾನು ಅಲ್ಲಿ ಬಿಟ್ಟಿದ್ದಕ್ಕೆ ಬೇರೆ ಕಲರು ಎಲ್ಲ ಹತ್ಕೊಂಡ್ಬಿಟ್ಟಿದೆ ನೋಡಿ. ಸೊ ಜಲ್ದಿ ವಾಶ್ ಮಾಡಿಬಿಡೋಣ. ಅದು ಹೋಗುತ್ತದು, ಬಿಕಾಸ್ ಇವಾಗ ಹತ್ತಿರೋದ್ರಿಂದ ಅದೊಂದು ಸ್ವಲ್ಪ ವಾಶ್ ಮಾಡಿದ ತಕ್ಷಣ ಹೊಟ್ಟೋಗುತ್ತೆ. ಸೊ ಎಕ್ಸ್ಟ್ರಾ ಏನಾದರೂ ಕಲರ್ ಇತ್ತು ಅಂದರೆ ಅದೆಲ್ಲ ಬಿಟ್ಕೊಳ್ಳುತ್ತೆ. ಅದಾದಮೇಲೆ
ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿರೋ ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ಒಣಗಾಕಿ ನೀವು ಯೂಸ್ ಮಾಡ್ಬೋದು. ಎವ್ರಿ ಟೈಮ್ ವಾಶ್ ಮಾಡಿದಾಗ ಲೈಕ್ 1% ಹೋಗ್ತಾ ಬರುತ್ತೆ. ಅದಾದಮೇಲೆ ಮತ್ತೆ ವೈಟ್ ಟೀ ಶರ್ಟ್ ಆಗುತ್ತೆ, ಮತ್ತೆ ನೀವು ಅದನ್ನು ಡೈ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ.